ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನನಗೆ ಥರ್ಮೋಡೈನಮಿಕ್ ಮ್ಯಾಕ್ಸ್ವೆಲ್ ರಿಲೇಷನ್ಸ್ ಆದಮೇಲೆ ಪ್ರೀವಿಯಸ್ ಕ್ವಶನ್ಸ್ ಏನು ಕೇಳಿದರೆ ಅದನ್ನು ಸಾಲ್ವ್ ಮಾಡೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ಹೌ ಟು ರೈಟ್ ದಿಸ್ ಥರ್ಮೋಡೈನಮಿಕ್ ಮ್ಯಾಕ್ಸ್ವೆಲ್ ರಿಲೇಷನ್ಸ್ ಸಿಂಪಲ್ ಟ್ರಿಕ್ ಹೇಳ್ಕೊಟ್ಟಿದೆ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗ ನೋಡಿರಿ, ಯಾಕಂದರೆ ಅದು ನೋಡಿಲ್ಲ ಅಂದರೆ ಇದು ನಿಮಗೆ ಅರ್ಥ ಆಗಲ್ಲ. ಅದರ ಲಿಂಕ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಜಸ್ಟ್ ಹೋಗಿ ಆ ವಿಡಿಯೋ ನೋಡ್ರಿ. ಈಗ ಕ್ವಶನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 1, ದ ಥರ್ಮೋಡೈನಮಿಕ್ criterion for a spontaneity of a process in a system under constant volume and temperature and in the absence of any work other than expansion work is ಅಂತ ಕೇಳಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಚೇಂಜ್ ಇನ್ ಎಂಟ್ರೋಪಿ is ಪಾಸಿಟಿವ್, ಆಪ್ಷನ್ ಬಿ change in enthalpy is negative, option C change in Helmholtz free energy is negative, option D change in Gibbs free energy is negative. ಪ್ರೀವಿಯಸ್ ವಿಡಿಯೋ ನಿಮಗೆ ಟ್ರಿಕ್ ಹೇಳ್ಕೊಟ್ಟಿದೆ. ಏನಾ ಟ್ರಿಕ್ಕು? ದಿಸ್ ರೆಕ್ಟ್ಯಾಂಗಲ್, ಓಕೆ, ಏನು ದಿಸ್ ಟ್ರಾಫಿಕ್ ಪೊಲೀಸ್ ಸುದೀಪ್ ವೈಲೆಂಟ್ ಎಲ್ಲಿ ಅಟ್ ಕಾರ್ನರ್, ಇನ್ ಮಿಡಲ್ ಏನು ಗಾಯತ್ರಿ ಹರ್ಷಿತಾ ಯೂನಿವರ್ಸಲ್ ಏಂಜಲ್. ಓಕೆ, ಇದೇ ಟ್ರಿಕ್ಕು. ಈ ಕ್ವಶನ್ ಏನಿದೆ, ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್ ಮೀನ್ಸ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. ಓಕೆ, ಈಗ ನೋಡ್ರಿ ಮಿಡಲ್ ಏನಿದೆ ಇಲ್ಲಿ, ಅದ್ರ ಮಿಡಲ್ ಏನಿದೆ, ಎ ಇದೆ, ಎ ಇದೆ, ಇದೇ ಆನ್ಸರ್. ಎ ಅಂದರೆ ಏನು? ಹ್ಯಾಲ್ಮೋಟ್ಸ್ ಫ್ರೀ ಎನರ್ಜಿ. ಎ ಮೀನ್ಸ್ ಹ್ಯಾಲ್ಮೋಟ್ಸ್ ಫ್ರೀ ಎನರ್ಜಿ. ಜಿ ಅಂದ್ರೆ ಏನು? ಗಿಬ್ಸ್ ಫ್ರೀ ಎನರ್ಜಿ. ಎಚ್ ಅಂದ್ರೆ ಏನು? ಎಂಥಾಲ್ಪಿ. ಯು ಅಂದರೆ ಇಂಟರ್ನಲ್ ಎನರ್ಜಿ. ಟಿ ಅಂದರೆ ಟೆಂಪರೇಚರ್. ಪಿ ಮೀನ್ಸ್ ಪ್ರೆಷರ್. ಎಸ್ ಅಂದರೆ ಎಂಟ್ರೋಪಿ. ವಿ ಅಂದರೆ ವಾಲ್ಯೂಮ್. ಓಕೆ, ಈ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಏನು? ಎ, ಬಿಕಾಸ್ ಕಾನ್ಸ್ಟೆಂಟ್ ವಾಲ್ಯೂಮ್ ಆ್ಯಂಡ್ ಟೆಂಪರೇಚರ್. ಮಿಡಲ್ ಏನಿದೆ ಇಲ್ಲಿ? ಎ ಇದೆ. ಎ ಮೀನ್ಸ್ ಹ್ಯಾಲ್ಮೋಟ್ಸ್ ಫ್ರೀ ಎನರ್ಜಿ. ದೇರ್ಫೋರ್ the correct option is C, that is change in Helmholtz free energy is negative. Here question number 2. Question number 2, which one of the following equation represents Maxwell relations ಅಂತ ಕೇಳಿ 3 ರಿಲೇಷನ್ ಕೊಟ್ಟಿದ್ದಾರೆ, 1 2 3. ಈಗ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ only first one is Maxwell relation, option B only second one is Maxwell relation, option C only third one is Maxwell relation, option D all 3 equation are Maxwell relations. ಈ 4 ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಅಂತ ನಾನು ಹೇಳ್ಬೇಕು. ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಹೌ ಟು ರೈಟ್ ದಿಸ್ ಮ್ಯಾಕ್ಸ್ವೆಲ್ ರಿಲೇಷನ್ಸ್ ಬೈ ಯೂಸಿಂಗ್ ಸಿಂಪಲ್ ಟ್ರಿಕ್. ನೋಡಿಲ್ಲ ಅಂದರೆ ನೋಡ್ರಿ ಆ ವಿಡಿಯೋ, ಅದು ನೋಡಿದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. ಇದೇ 4 ಮ್ಯಾಕ್ಸ್ವೆಲ್ ರಿಲೇಷನ್ಸ್. ಓಕೆ, ಈಗ ನೋಡ್ರಿ ಇಲ್ಲಿ ಫಸ್ಟ್ ಒನ್ನ ನೋಡ್ರಿ ರಿಲೇಷನ್ನ, ಡೋ ಟಿ ಡಿವೈಡ್ ಬೈ ಡೋ ವಿ ಅಟ್ ಕಾನ್ಸ್ಟೆಂಟ್ ಎಸ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಡೋ ಪಿ ಡಿವೈಡ್ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ನೋಡ್ರಿ ಇಲ್ಲಿ ಕ್ರಾಸ್ ಚೆಕ್ ಮಾಡ್ರಿ. ಡೋ ಟಿ ಡಿವೈಡ್ ಬೈ ಡೋ ವಿ ಅಟ್ ಕಾನ್ಸ್ಟೆಂಟ್ ಎಸ್ that is equal to minus of dou p divided by dou s at constant volume. ಅಂದರೆ ಇದು ಮ್ಯಾಕ್ಸ್ವೆಲ್ ರಿಲೇಷನ್. ಫಸ್ಟ್ ಒನ್ ಬರುತ್ತೆ. ಓಕೆ, ಅಂದರೆ ಇದು ಕರೆಕ್ಟ್. ಸೆಕೆಂಡ್ ಒನ್ ಡೋ ಟಿ ಡಿವೈಡ್ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಎಸ್ ದಟ್ ಇಸ್ ಈಕ್ವಲ್ ಟು ಡೋ ವಿ ಡಿವೈಡ್ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ಪಿ. ಎಲ್ಲಿದೆ? ಇಲ್ಲಿ ನೋಡ್ರಿ. ಡೋ ಟಿ ಡಿವೈಡ್ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಎಸ್ that's equal to dou v divided by dou s at constant p. ಇದು ಕರೆಕ್ಟ್. ಸೆಕೆಂಡ್ ಒನ್ ಆಲ್ಸೋ ಮ್ಯಾಕ್ಸ್ವೆಲ್ ರಿಲೇಷನ್. ಫಸ್ಟ್ ಒನ್ ಬಂತು, ಸೆಕೆಂಡ್ ಒನ್ ಬಂತು. ಈಗ ಥರ್ಡ್ ಒನ್ dou v divided by dou t at constant p that's equal to minus of dou s divided by dou p at constant t. ಚೆಕ್ ಮಾಡ್ರಿ, ಕ್ರಾಸ್ ಚೆಕ್ ಮಾಡ್ರಿ. ನೋಡ್ರಿ ಇಲ್ಲಿ ಇದೆ dou v divided by dou t at constant p that is equal to minus of
dou s divided by dou p at constant t. therefore ಇದು ಕರೆಕ್ಟ್. ಮೂರು ಕರೆಕ್ಟ್ ಇದೆ, ಮೂರು ಮ್ಯಾಕ್ಸ್ವೆಲ್ ರಿಲೇಷನ್ಸ್. therefore the correct option is D. all three equation are Maxwell relations. therefore the correct option is D. Okay. Last question number 3. which one of the following equations represents Maxwell relations? equation number 1, relation number 2, 3. ಮೂರು ರಿಲೇಷನ್ ಕೊಟ್ಟಿದ್ದಾರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಓನ್ಲಿ ಫಸ್ಟ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. ಆಪ್ಷನ್ ಬಿ ಓನ್ಲಿ ಸೆಕೆಂಡ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. ಆಪ್ಷನ್ ಸಿ ಓನ್ಲಿ ಥರ್ಡ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. ಆಪ್ಷನ್ ಡಿ ಆಲ್ ತ್ರೀ ಈಕ್ವೇಷನ್ಸ್ ಆರ್ ಮ್ಯಾಕ್ಸ್ವೆಲ್ ರಿಲೇಷನ್. ಈಗ ನಮ್ಗೆ ಗೊತ್ತು, ಪ್ರೀವಿಯಸ್ ವಿಡಿಯೋಲಿ ಡಿಸ್ಕಸ್ ಮಾಡಿದ್ದೀನಿ ದಿಸ್ ಥರ್ಮೋಡೈನಮಿಕ್ ಮ್ಯಾಕ್ಸ್ವೆಲ್ ರಿಲೇಷನ್ಸ್. ನೋಡಿಲ್ಲ ಅಂದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಜಸ್ಟ್ ಚೆಕ್ ಮಾಡಿರಿ. ಯಾಕಂದರೆ ಅದು ಗೊತ್ತಿಲ್ಲ ಅಂದರೆ ನಿಮಗೆ ಈ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ನೋಡಿರಿ, ಈಗ ಫಸ್ಟ್ ರಿಲೇಷನ್ ಡೋ ಟಿ ಡಿವೈಡ್ ಬೈ ಡೋ ವಿ ಅಟ್ ಕಾನ್ಸ್ಟೆಂಟ್ ಎಸ್ ದಟ್ ಇಸ್ ಈಕ್ವಲ್ ಟು ಡೋ ಪಿ ಡಿವೈಡ್ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಅಂದರೆ ಯಾವ್ದು ಬರುತ್ತೆ? ಕ್ರಾಸ್ ಚೆಕ್ ಮಾಡಿರಿ. ಡೋ ಟಿ ಡಿವೈಡ್ ಬೈ ಡೋ ವಿ ಅಟ್ ಕಾನ್ಸ್ಟೆಂಟ್ ಎಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಡೋ ಪಿ ಡಿವೈಡ್ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇದೆ. ಇಲ್ಲಿ ಮೈನಸ್ ಇಲ್ಲ, ಮೈನಸ್ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇದೆ ಅಂತ ಅರ್ಥ. ಇಲ್ಲಿ ಮೈನಸ್ ಇದೆ. therefore ಫಸ್ಟ್ ಒನ್ನು ರಾಂಗು, ಬಿಕಾಸ್ ಇಲ್ಲಿ ನಮಗೆ ಮೈನಸ್ ಅನ್ ಇರಬೇಕಿತ್ತು, ಇಲ್ಲಿ ಪ್ಲಸ್ ಇದೆ. ಓಕೆ, ಇದು ಮ್ಯಾಕ್ಸ್ವೆಲ್ ರಿಲೇಷನ್ ಅಲ್ಲ. ಯಾವುದು? ಫಸ್ಟ್ ಒನ್ನು ಮ್ಯಾಕ್ಸ್ವೆಲ್ ರಿಲೇಷನ್ ಅಲ್ಲ. ಸೆಕೆಂಡ್ ಒನ್ ಡೋ ಟಿ ಡಿವೈಡ್ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಎಸ್ ದಟ್ ಇಸ್ ಈಕ್ವಲ್ ಟು ಡೋ ವಿ ಡಿವೈಡ್ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ಪಿ. ಕ್ರಾಸ್ ಚೆಕ್ ಮಾಡ್ರಿ. ನೋಡಿ, ಇಲ್ಲಿದೆ ಡೋ ಟಿ ಡಿವೈಡ್ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಎಸ್ ದಟ್ ಇಸ್ ಈಕ್ವಲ್ ಟು ಡೋ ವಿ ಡಿವೈಡ್ ಬೈ ಡೋ ಎಸ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇದು ಕರೆಕ್ಟ್ ಇದೆ, ಇದೆರಡು ಕರೆಕ್ಟ್ ಇದೆ. therefore ಸೆಕೆಂಡ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. ಓಕೆ, ಫಸ್ಟ್ ಒನ್ನು ರಾಂಗು, ಸೆಕೆಂಡ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. ಈಗ ಥರ್ಡ್ ಒನ್ ಚೆಕ್ ಮಾಡ್ರಿ. ಡೋ ವಿ ಡಿವೈಡ್ ಬೈ ಡೋ ಟಿ ಅಟ್ ಕಾನ್ಸ್ಟೆಂಟ್ ಪಿ ದಟ್ ಇಸ್ ಈಕ್ವಲ್ ಟು ಡೋ ಎಸ್ ಡಿವೈಡ್ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಚೆಕ್ ಮಾಡ್ರಿ. ಈಗ ಇಲ್ಲಿದೆ ನೋಡ್ರಿ, ಡೋ ವಿ ಡಿವೈಡ್ ಬೈ ಡೋ ಟಿ ಅಟ್ ಕಾನ್ಸ್ಟೆಂಟ್ ಪಿ ದಟ್ ಇಸ್ ಪ್ರೆಷರ್ ದಟ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಡೋ ಎಸ್ ಡಿವೈಡ್ ಬೈ ಡೋ ಪಿ ಅಟ್ ಕಾನ್ಸ್ಟೆಂಟ್ ಟಿ. ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಇದೆ. ಓಕೆ, ಇಲ್ಲಿ ಮೈನಸ್ ಸೈನ್ ಇದೆ, ಇಲ್ಲಿ ಪ್ಲಸ್ ಸೈನ್ ಇದೆ. therefore ಇದು ರಾಂಗ್. ಅಂದರೆ ಯಾವ್ದು ಕರೆಕ್ಟು? ಸೆಕೆಂಡ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. therefore the correct option is B. the correct option is B. ಅಂದರೆ ಇದು ಕರೆಕ್ಟು. ಓನ್ಲಿ ಸೆಕೆಂಡ್ ಒನ್ ಈಸ್ ಮ್ಯಾಕ್ಸ್ವೆಲ್ ರಿಲೇಷನ್. ಓಕೆ, ಥ್ಯಾಂಕ್ ಯು.